ಯಾಕಂದರೆ ಬಡವರಿಗೆ ಯಾರು ಕೊಡ್ತಾರೋ, ಯಾರ್ಯಾವ್ರಿಗೆ ಸಹಾಯ ಮಾಡ್ತಾರೋ, ಯಾರ್ಯಾರು ನೋಡ್ತಾರೋ ಅವ್ರ ಮೇಲೆ ದೇವರ ಆಶೀರ್ವಾದ ಅಂತಿದೆ. ಇದ್ದವ್ರಿಗೆ ಭಾಳಷ್ಟು ಜನ ಕೊಡ್ಬೋದು, ಕೊಡ್ತಾ ಇದ್ದಾರೆ. ಆದರೆ ಬಡವರು ಯಾರು ಮಾಡಬೇಕು? ಈ ನಿಮ್ಮಂಥ ಬಡವರದಲ್ಲಿ ಬಂದು ನಾವು ದೇವರ ಸೇವೆ ಮಾಡಲು ಬಹಳಷ್ಟು ನಮಗೆ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಈ ಸಮಯದಲ್ಲಿ ನಾವು ಮನೋಹರ್ ಪಾಸ್ಟರ್ಗೆ ಕೇಳ್ಕೊಂಡಿದ್ದಾಗ ಅವರು ಸಂತೋಷದಿಂದ ಬರ್ತೀನಿ ಅಂದರು. ಮತ್ತು ಮೇಡಮ್ ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ, ಅವರು ಬರ್ತಲ್ಲಿದ್ದಾರೆ. ತಮ್ಮ ಮೇಡಮ್, ಡಾಕ್ಟರ್ ಮೇಡಮ್ ಅವರು ಮತ್ತು ತಾವೆಲ್ಲರಲ್ಲಿ ಬಂದು ಸೇರಿದಿರಿ. ತಮಗೆ ಒಂದೇ ನಮ್ಮ ಎಲ್ಲ ನಮ್ಮ ಫ್ರೆಂಡ್ಸು, ಟೀಚರು, ಭಾಳ ಜನ ಎಲ್ಲ ಬಂದಿರಿ. ತಮ್ಮೆಲ್ಲರಿಗೆ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸೋನಾಗಿದ್ದೇನೆ. ಈ ಒಂದು ಹಾಡು ಹಾಡಿಕೊಂಡು ನಾವು ಮುಂದಿನ ಕಾರ್ಯಕ್ಕೆ ಹೋಗೋಣ. ಡಾಕ್ಟರ್ ಸಿಬಿಲ್ ಮೇಡಮ್ ಅನ್ನವರು ಅವರು ಕೂಡ ಇವತ್ತಿನ ದಿವಸ ಅದೇ ಒಂದು ರೀತಿಯಿಂದ ಸೇವೆ ಮುಂದುವರಿಸ್ತಾ ಇವತ್ತಿನ ದಿವಸ ಬೀದರ್ದಲ್ಲಿ ಒಂದು ಒಳ್ಳೆ ನಾವು ನೋಡ್ತೇವೆ ವೆಲ್ಮೇಗನ ಆಸ್ಪತ್ರೆ ಅನೇಕ ಕಣ್ಣಿನ ಚಿಕಿತ್ಸೆ ಮಾಡುತ್ತಾ ಇವತ್ತು ತಂದೆ ಯಾವ ಜಾಡಿನಲ್ಲಿ ಸೇವೆ ಮಾಡಿದರು, ಅದು ಯಾವ ರೀತಿಯಿಂದ ಪ್ರಯಾಸ ಪಟ್ಟಿದ್ರು. ಇವತ್ತಿನ ದಿವಸ ನಾವು ನೋಡ್ತೇವೆ ಸಿಬಿಲ್ ಮೇಡಮ್ ಅವರು ಅಂದರೆ ಮಗಳು ಕೂಡ ಇವತ್ತು ಅದೇ ರೀತಿಯಿಂದ ಜವಾಬ್ದಾರಿಗೆ ವಹಿಸಿಕೊಂಡು ಮತ್ತೆ ಈ ಒಂದು ಸೆಂಟರ್ ಹಾಗೆ ನಡೆಸ್ಕೊಂಡು ಹೋಗ್ತಾ ಮತ್ತು ಇಲ್ಲಿರುವಂಥ ಅನೇಕರಿಗೆ ತುಂಬ ಸೇವೆ ಸಹಾಯ ಬೇಕಾಗಿರುವ ರೀತಿಯಿಂದ ಅವರಿಗೆ ಯಾವ ರೀತಿಯಿಂದ ದೇವರವರಿಗೆ ಶಕ್ತಿ ಕೊಟ್ಟಿದ್ದಾರೆ ಅದರ ರೀತಿಯಿಂದ ಇವರೆಲ್ಲರಿಗೆ ಪ್ರೀತಿ ಮಾಡಿ ಗೌರವಿಸುವ ಸೇವೆ ಅವರದಾಗಿರುವಂಥದ್ದಾಗಿದೆ. ಸೊ ಇಂಥ ಒಂದು ಒಳ್ಳೆ ಈ ಒಂದು ಸಂಸ್ಥೆಗೆ ಇವತ್ತಿನ ದಿವಸ ದೇವರ ಒಂದು ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಜಾನ್ ಬ್ರದರ್ ಅವರು ಇವತ್ತಿನ ದಿವಸ ಅವರು ಪ್ರತಿ ಒಂದು ವರ್ಷ ಅವರೆಲ್ಲ ಕಡೆಗೆ ಸೇವೆ ಅವ್ರದ್ದು ಬಹಳ ದೊಡ್ಡದಿರ್ತದೆ. ಪ್ರತಿ ವರ್ಷ ಅನೇಕ ಕಡೆಗೆ ಬಟ್ಟೆ ವಿತರಣೆ ಮಾಡುವಂಥದ್ದು ಮತ್ತು ಅನೇಕ ಕಡೆಗೆ ಒಂದೊಂದು ಆಸ್ಪತ್ರೆ ಇರುವಂಥವರಿಗೆ, ಅನಾರೋಗ್ಯದಲ್ಲಿರುವಂಥವರಿಗೆ ತುಂಬನೇ ಒಂದು ರೀತಿಯಿಂದ ಸಹಾಯ ಮಾಡುವಂಥದ್ದು. ಆದರೆ ಅವರು ನಮಗೆ ಫೋನ್ ಮಾಡಿದರು, ಈ ಒಂದು ವರ್ಷ ಕ್ರಿಸ್ಮಸ್ ನಾವು ಎಲ್ಲಿ ಆಚರಿಸಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಮತ್ತು ಈ ಒಂದು ವಿಷಯದಲ್ಲಿ ಅವರೇ ಹೇಳಿದ್ರು, ಇಂಥ ಒಂದು ರೀತಿಯಿಂದಿರುವಂಥ ಸೆಂಟ್ರಿಗೆ ನಾವು ಹೋಗಬೇಕು. ಸೊ ಇದು ನನಗೆ ಭಾಳ ಖುಷಿ ಆಯಿತು. ಆಮೇಲೆ ನಾನು ಅವರಿಗೆ ಇದ್ರ ವಿಷಯದಲ್ಲಿ ಸ್ವಲ್ಪ ಮಾತಾಡಿದೆ. ಅವರು ಕೂಡ ಒಂದು ರೀತಿಯಿಂದ ಒಪ್ಕೊಂಡು ಇವತ್ತಿನ ದಿವಸದಲ್ಲಿ ನಡೆಯುವಂಥ ಈ ಒಂದು ಸೇವೆ ವಿಷಯದಲ್ಲಿ ಅವ್ರ ಜೊತೆ ಒಂದು ತಂಡ ಬಿ ಕೂಡ ಇದ್ದು ಒಳ್ಳೆ ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬನೇ ಒಂದು ರೀತಿಯಿಂದ ಸಹಾಯ ಮಾಡಿರುವಂಥ ಒಬ್ಬ ದಾಸರಾಗಿರುವಂಥವರಾಗಿದ್ದಾರೆ. ಆದರೆ ಇವತ್ತಿನ ದಿವಸ ಇಂಥ ಒಂದು ಸ್ಥಳದಲ್ಲಿ ಬಂದು ಅನೇಕ ಸಮಸ್ಯೆದಲ್ಲಿರುವಂಥವರಿಗೆ ಪ್ರೀತಿ ಮಾಡಿ ಸಹಾಯ ಮಾಡಿ ಒಂದು ರೀತಿಯಿಂದ ಕ್ರಿಸ್ಮಸ್ ಆಚರಿಸುವಂಥದ್ದಾಗಿದೆ. ಅದು ನಿಜವಾದಂಥ ಕ್ರಿಸ್ಮಸ್ ಆಗಿದೆ. ಅಲ್ಲೇ ಕುರುಬರೇ, ನೀವು ಭಯಪಡಬೇಡಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರವನ್ನು ತಿಳಿಸ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನೆ. ಹಲ್ಲೆಲೂಯ. ಸರಿಯಾಗಿ ನಮಗೆ ಗೊತ್ತಾಗಲಿ, ಕ್ರಿಸ್ಮಸ್ ಅಂದರೆ ಅರ್ಥ ಯೇಸು ಸ್ವಾಮಿ ಜನಿಸಿರುವಂಥದ್ದು ಜನರ ಪಾಪ ನಿವಾರಣೆ ಮಾಡಬೇಕಾಗಿ. ಕ್ರಿಸ್ಮಸ್ ಅಂದರೆ ಅರ್ಥ ಎರಡನೇದಾಗಿ ಯೇಸು ಸ್ವಾಮಿ ಲೋಕಕ್ಕೆ ಹುಟ್ಟಿರುವಂಥದ್ದು ಆತನು ಒಬ್ಬ ರಕ್ಷಕನಾಗಿ. ಯಾವ ವಿಷಯದಲ್ಲಿ ರಕ್ಷಕ? ಶಾಪದಿಂದ ಬಿಡುಗಡೆ ಕೊಡುವ ಹಾಗೆ, ಪಾಪದಿಂದ ಬಿಡುಗಡೆ ಕೊಡುವ ಹಾಗೆ, ರೋಗದಿಂದ ಬಿಡುಗಡೆ ಕೊಡುವ ಹಾಗೆ, ಮರಣದಿಂದ ಬಿಡುಗಡೆ ಕೊಡುವ ಹಾಗೆ. ಎಲ್ಲಿ ನಾವು ಸೈತನ ಬಂಧನದಿಂದ ಕಟ್ಟಲ್ಪಟ್ಟಿರುವಂತರಾಗಿದ್ದೇವೆ ಅವೆಲ್ಲದರಿಂದಲೂ ಕೂಡ ನಮಗೆ ಬಿಡುಗಡೆ ಕೊಡುವ ಹಾಗೆ ಆತನೇನಾಗಿದ್ದಾನೆ, ಒಬ್ಬ ರಕ್ಷಕನಾಗಿ ಹುಟ್ಟಿದ್ದಾನೆ.